ವಿರೋಧಿ ಚಟುವಟಿಕೆ ಮಾಡಿರೋ ಕಾರ್ಯಕರ್ತರನ್ನ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋ ತಪ್ಪು ಅವರು ಅದನ್ನ ಅವರ ತಪ್ಪು ಅಂತ ಅನ್ಸಿ ಎಲ್ಲ ಒಗ್ಗೂಡಿಸ್ತೀನಿ. ನಿಮ್ ಸಮಾಧಾನ ಏನು ಹಂಗ ಒಗ್ಗೂಡಿಸಿದ್ರೆ ನಾವು ಒಪ್ಕೊಂತೀವಿ, ನಾವೇನು ಒಪ್ಕೊಳಲ್ಲ ಅಂತ ಏನಿಲ್ಲ. ನಿಖಿಲ್ ಅಣ್ಣ ಬಂದೋದ್ಮೇಲೆ ಈ ಗೊಂದಲ ಎಲ್ಲ ಬಗೆಹರಿಸ್ತೀನಿ ಅಂತ ಜಿಲ್ಲಾಧ್ಯಕ್ಷರು ಮಾತು ಕೊಟ್ಟವ್ರೆ. ಇದು ಗೊಂದಲ ಆಗಲ್ಲ. ಕಾರ್ಯಕರ್ತರನ್ನು ಹೋಗಿ ಅಂತ ಹೇಳಿರೋದು ನಿಖಿಲ್ ಅಣ್ಣ ಒಬ್ಬ JDS ಪಕ್ಷದ ಇವರು. ಈಗ ಇವತ್ತು ಜಿಲ್ಲಾಧ್ಯಕ್ಷರನ್ನ ಹೈಕಮಾಂಡ್ ಇಂದ ನನ್ನ ಹತ್ರ ಕರೆಸಿ ಮಾತಾಡ್ಸಿದ್ದಾರೆ. ಅವರು ಎಲ್ಲಾ ಗೊಂದಲ ಸರಿ ಮಾಡ್ತೀನಿ, ಯಾರು ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಅಲ್ಲ ಅನ್ನೋದಕ್ಕೆ ನಾನು ಕೊಟ್ಟಿದ್ದೀನಿ. ಮುಂದಿನ ದಿನದಾಗ ಅದೆಲ್ಲ ಸರಿಪಡಿಸ್ತೀನಿ. ನೀವು ನಿಷ್ಠಾವಂತ ಕಾರ್ಯಕರ್ತರು, ವಿರೋಧಿ ಚಟುವಟಿಕೆ ಮಾಡಿರೋ ಕಾರ್ಯಕರ್ತರನ್ನ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋ ತಪ್ಪು ಅವರು ಅದನ್ನ ಅವರ ತಪ್ಪು ಅಂತ ಅನ್ಸಿ ಎಲ್ಲ ಒಗ್ಗೂಡಿಸ್ತೀನಿ. ನಿಮ್ ಸಮಾಧಾನ ಏನು ಹಂಗ ಒಗ್ಗೂಡಿಸಿದ್ರೆ ನಾವು ಒಪ್ಕೊಂತೀವಿ, ನಾವೇನು ಒಪ್ಕೊಳಲ್ಲ ಅಂತ ಏನಿಲ್ಲ. ಅಧ್ಯಕ್ಷರ ವಿಚಾರ ನಿಷ್ಠಾವಂತ ಕಾರ್ಯಕರ್ತರನ್ನ ಕೇಳಿ, ಯಾರಾದ್ರೂ ಒಬ್ರು ಇರ್ತಾರೆ. ನಾನಂತೂ ಆಕಾಂಕ್ಷಿ ಅಲ್ಲ ಅಂತ ಹೇಳಿರೋದು ನಿಜ. ಅಲ್ಲಿಗೆ ಯಾರೂ ಆಕಾಂಕ್ಷಿ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಮನ್ಸಿಗೆ ಬಂದವ್ರಿಗೆ ಕೊಡೋದು ತಪ್ಪು. ಅದು ನಿಮಗೆ ಗೊತ್ತಿದ್ದು ಕೊಟ್ಟಿರೋದು ನೀವು ಮಾಡಿರೋ ತಪ್ಪು ಅಂತ ಕೇಳಿದಾಗ ಹೌದು, ಅಲ್ಲಿ ನಾವು ಅಲೌನ್ಸ್ ಮಾಡ್ಸಕ್ಕೆ ಏನ್ ಕರ್ಕೊಂಡು ಹೋಗಿರ್ಲಿಲ್ಲ, ಆಕಸ್ಮಿಕ ಅದೆಲ್ಲ ಅಲೌನ್ಸ್ ಆಗಿದೆ. ನಮ್ಮ ಕೃಷ್ಣಾರೆಡ್ಡಿ ಅವರು ಮಾಡಿದ್ದಾರೆ. ಅದು ಈ ದಿನದಲ್ಲಿ ಇನ್ನ ಒಂದು 5-6 ದಿನದಲ್ಲಿ ಇದು ಪಕ್ಷ ನಿಖಿಲ್ ಅಣ್ಣ ಬಂದೋದ್ಮೇಲೆ ಈ ಗೊಂದಲ ಎಲ್ಲ ಬಗೆಹರಿಸ್ತೀನಿ ಅಂತ ಜಿಲ್ಲಾಧ್ಯಕ್ಷರು ಮಾತು ಕೊಟ್ಟವ್ರೆ. ಅವ್ರಿಗಿನ್ನ ಏನು ಲೆಟರ್ ಕೊಟ್ಟಿಲ್ಲಂತೆ. ಇವಾಗ ನೀವು ಎರಡು ಬಣ ಇದ್ದೀರಾ, ಎರಡು ಬಣ ಸೇರಿ ವಿರೋಧಿ ಬಣಕ್ಕ ಆಡ್ಗಣಂಗ್ ಮಾಡಬಾಡ್ರಿ ಅಂತ ಕೇಳಿದ್ರು. ನಾವ್ ಯಾವ್ದೇ ಕಾರಣಕ್ಕೂ ಅದ್ ಮಾಡಲ್ಲ. ನಮ್ಮ ನಿಷ್ಠಾವಂತ ಬಣನು ನಿಖಿಲ್ ಸ್ವಾಗತ ಕೊಡ್ತೀವಿ, ನಿಖಿಲ್ ಅಣ್ಣನ ಫಂಕ್ಷನ್ ಯಶಸ್ವಿ ಮಾಡ್ತೀವಿ. ಅವರು ಹಾಳು ಮಾಡ್ಬೇಕು ಅಂತ ಇರೋದು ಅವರೇ ಹೊರತು ನಾವಲ್ಲ. ನಾವು ನಿಷ್ಠಾವಂತ ಕಾರ್ಯಕರ್ತರು ಸಭೆಗೆ ಪಾಲ್ಗೊಳ್ಳಿಲ್ಲ ಅಂದ್ರೆ ಅದ್ ಕಾರ್ಯಕ್ರಮ ಆಗಲ್ಲ. ಇದು ನಾಳೆ ದಿನ ನಮ್ಮ ಮೇಲೆ ಗೋಬೆ ಕುಂಡಿಸ್ತಾರೆ. ಆ ಗೋಬೆ ಕುಂಡಿಸಕ್ ನಾವು ರೆಡಿ ಇಲ್ಲ. ಅದಕ್ಕೆ ಎಲ್ಲಾರ್ಗು ನಿಷ್ಠಾವಂತ ಕಾರ್ಯಕರ್ತರು ನಾವು ಸಭೆಗೆ ಪಾಲ್ಗೊಳ್ಳೋದು ಬಿಡೋದು ಜಿಲ್ಲಾಧ್ಯಕ್ಷರ ಕೈಯಲ್ಲಿದೆ. ಜಿಲ್ಲಾಧ್ಯಕ್ಷರು ಏನ್ ಮಾತು ಕೊಟ್ಟಿದ್ದಾರೆ, ಇನ್ 3-4 ದಿನದಲ್ಲಿ ಯಾವ ರೀತಿ ನಡ್ಕಂತಾರೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಅದು ಅವ್ರು ಮಾತು ಕೊಟ್ಟಿರೋ ಪ್ರಕಾರ ನಡೆದ್ರೆ ನಾವೆಲ್ಲರೂ ಒಟ್ಟಿಗೆ ಒಂದಿನ ಸಮಾಲೋಚನೆ ಮಾಡಿ ಮನೆಗೋಟ್ರು ಸಮೇತ ಕುಂತು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ತಗೊಂಡು ಎಲ್ಲ ಹೋಗಂಗ್ ಮಾಡ್ತೀವಿ. ನಾನ್ ಏನ್ ಮಾಡ್ಬೋದು, ನೀವೇನ್ ಮಾಡ್ತೀರ ಅಂದ್ರು. ನೋಡ್ರಿ, ನನ್ ಬರ್ಡೇ ಇದೆ, ಅವತ್ತೇ ನನ್ ಬರ್ಡೇ ಯಾಕಂದ್ರೆ ಕೆಲವು ಕಾರ್ಯಕರ್ತರು ನಮ್ಮ ಫಂಕ್ಷನ್ ಬರ್ತಾರೆ, ನಿಖಿಲ್ ಅಣ್ಣನ ಫಂಕ್ಷನ್ ತೊಂದರೆ ಆಗ್ತದೆ. ಅದಕ್ಕೆ ನನ್ನ ಏನ್ ಹುಟ್ಟದ ಹಬ್ಬ ಅದ ಅದನ್ನೇ ನಾನು ಪೋಸ್ಟ್ಪೋನ್ ಮಾಡ್ಬಿಡ್ತೀನಿ ಅಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಜಿಲ್ಲಾಧ್ಯಕ್ಷರು ಮಾತು ಕೊಟ್ಟರ ರೀತಿಯಾಗಿ ಒಂದು ನಡ್ಕೊಬೇಕು. ಅವ್ರೆಲ್ಲಾನು ಸರಿ ಮಾಡಿಸಿ ಅವ್ರದ್ದಾಗಿರೋ ತಪ್ಪನ್ನ ಮನವರಿಕೆ ಮಾಡಿ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಕೊಟ್ರೆ, ನಾವು ನಿಷ್ಠಾವಂತ ಕಾರ್ಯಕರ್ತರ ಲೀಡರ್ಗಳೆಲ್ಲ ಕುಂತು ಇನ್ನ ಒಂದು ಹೆಚ್ಚಿನಾಗಿ ದೊಡ್ಡಬಳ್ಳಾಪುರದಲ್ಲಿ ಯಶಸ್ವಿಯಾಗಿ ಮಾಡಿ ವಿರೋಧ ಪಕ್ಷದವರಿಗೆ JDS ಐತೆ ಅಂತ ತೋರ್ಸಷ್ಟು ಎಲ್ಲಾ ಶಕ್ತಿ ನಾವು ತುಂಬಾ ರೆಡಿ ಇದೀವಿ ನಾವು ನಿಷ್ಠಾವಂತ ಕಾರ್ಯಕರ್ತರು ಅಂತ ಹೇಳಿ ಈ ಭಾಷಣ ಮುಗಿಸ್ತೀವಿ.